ವಾವ್! ಮುದ್ದು ಪುಟಾಣಿ ಟಿವಿ. ಪುಟಾಣಿ, ಇಂದು ಏನಾದ್ರೂ ಹೊಸ ಸಾಹಸ ಮಾಡೋಣ. ಹೌದು, ಆದ್ರೆ ಅಮ್ಮ ನೋಡ್ಬಾರದು. ನೋಡೋದಿಲ್ಲ, ಈ ಪುಸ್ತಕ ತೆಗೆದು ಸರಿಗೂ ಹೇಳೋದಿಲ್ಲ. ಹಾಯ್ ಸಾಹಸ. ಅಮ್ಮ ಕೇಳಿಸಿಕೊಂಡ್ರೆ ಗೊಂದಲ ಆಗುತ್ತೆ. ಸರಿ, ಬೇಗ ಯೋಚನೆ ಮಾಡೋಣ. ಖಂಡಿತ, ಈ ಮ್ಯಾಜಿಕ್ ಬುಕ್ ನೋಡು, ಏನೋ ಸ್ಪೆಷಲ್ ಇದೆ. ಇದೇನು ಹಳೆಯ ಪುಸ್ತಕ? ತೆರೆಯೋಣ, ನೋಡೋಣ. ಹೌದು, ತೆಗೆಯೋಣ. ವಾವ್, ಏನಿದು? ಮ್ಯಾಜಿಕ್. ಇನ್ನಷ್ಟು ನೋಡೋಣ. ಒಳಗೆ ಏನಿದೋಣ? ಪುಸ್ತಕ ತೆರೆದ ತಕ್ಷಣ ವಿಚಿತ್ರ ಬೆಳಕು ಬರುತ್ತದೆ. ಅವರು ಒಂದು ಅದ್ಭುತ ಕಥೆಯ ಲೋಕಕ್ಕೆ ಬರುತ್ತಾರೆ. ನಾವು ಎಲ್ಲಿಗೆ ಬಂದಿದ್ದೀವಿ? ಒಂದು ಮಾಯಾಲೋಕಕ್ಕೆ. ನೋಡು, ಅರಮನೆ ಮತ್ತು ಮಾಂತ್ರಿಕ ಪ್ರಾಣಿಗಳು. ಅದು ಎಷ್ಟು ಸುಂದರವಾಗಿದೆ. ಹೌದು, ಬಾ ಹೋಗೋಣ. ಅದ್ಭುತ! ಪ್ರಾಣಿಗಳು ನಮ್ಮನ್ನು ಕರೆದೊಯ್ಯುತ್ತಿವೆ. ಇದು ಕಥೆಯೊಳಗಿನ ಲೋಕ ಅನ್ಸುತ್ತೆ. ನೀವು ಹೊರಗಿನ ಜಗತ್ತಿನ ಮಕ್ಕಳುನಾ? ಹೌದು. ನೀನು ಮಾತನಾಡುತ್ತೀಯಾ? ಹೌದು, ನಾನು ಈ ಕಾಡಿನ ಮಾರ್ಗದರ್ಶಿ. ಅದ್ಭುತ! ಕೋಟೆಗೆ ಕರೆದುಕೊಂಡು ಹೋಗುತ್ತೀಯಾ? ಬಂದಿನ ಮೂಲ, ಈ ಲೋಕದಿಂದ ಹೊರಬರಲು 3 ಸವಾಲುಗಳಿವೆ. ಸವಾಲುಗಳು? ನಾವು ಸಿದ್ಧರಿದ್ದೇವೆ. ಹೌದು, ನಮಗೆ ಮೊದಲನೆಯದು ಧೈರ್ಯದ ಪರೀಕ್ಷೆ. ನಾವು ಧೈರ್ಯಶಾಲಿಗಳು. ಹೌದು, ಮುಂದೆ ಹೋಗೋಣ. ನಾವು ತಪ್ಪಾಗ್ಬಿಟ್ವಾ? ಇಲ್ಲ, ನೋಡು, ಈ ಹೊಳೆಯುವ ಗುರುತುಗಳು ನಮ್ಮನ್ನು ಕರೆದೊಯ್ಯುತ್ತವೆ. ಬಾ, ಮುಂದೆ ಹೋಗೋಣ. ಅದನ್ನು ಅನುಸರಿಸೋಣ. ಅದು ಕೋಟೆಗೆ ಕರೆದುಕೊಂಡು ಹೋಗಬಹುದು. ಒಟ್ಟಿಗೆ ಇದ್ರೆ ಏನನ್ನು ಸಾಧಿಸಬಹುದು. ಅವರು ಕಾಡಿನಲ್ಲಿ ದಾರಿ ಹುಡುಕಬೇಕು. ಸರಿ ಮುದ್ದು, ನೀನು ಹೇಳಿದ್ರೆ ಮಾಡೋಣ. ನೋಡಿ, ಆ ಮಾರ್ಕರ್ಗಳು ನಮಗೆ ದಾರಿ ತೋರಿಸುತ್ತಿವೆ. ಹೌದು, ನೀನು ಚಾಣಾಕ್ಷಿ. ಅದನ್ನು ಅನುಸರಿಸೋಣ. ಬೇಡ, ನಾನು ದಾರಿ ಹುಡುಕ್ತೀನಿ. ಅಯ್ಯೋ, ಕಾಡು ದೊಡ್ಡದಾಗಿದೆ, ದಾರಿ ಸಿಗಲ್ಲ. ಬೇಡ, ನಾನು ದಾರಿ ಹುಡುಕ್ತೀನಿ. ಖರೆ? ಹೇಗೆ? ನೋಡು, ಆ ಮರದ ಬುಡದಲ್ಲಿ ಗುರುತು ಇದೆ. ಹೌದು, ಅದು ದಾರಿ ತೋರಿಸುತ್ತೆ. ನೋಡಿದ್ಯಾ? ನಾನು ಹೇಳಿದ್ದು ಸರಿ. ಸವಾಲು 2. ಹಾಸ್ಯ ದೈತ್ಯ. ಹಾ, ನಿಮಗೆ ಭಯ ಆಗ್ತಿದೆಯಾ? ನಾನು ಜೋಕ್ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ಹಾ, ನಿಮಗೆ ಭಯ ಆಗ್ತಿದೆಯಾ? ದೊಡ್ಡಪ್ಪ, ಒಂದು ಹಾಸ್ಯ ಕೇಳಿ. ಹೇಳಿ ಮಗು, ಯಾವ ರಾಕ್ಷಸ? ರಾಕ್ಷಸ. ಅಬ್ಬಬ್ಬಾ, ತುಂಬಾ ಚಂದ. ಏನು 10 ಅಡಿ ಎತ್ತರ ಇದೆ, ಆದ್ರೆ 4 ಅಡಿ ಅಗಲ ಇದೆ. ದೊಡ್ಡವರಿಗೆ ಏನಕ್ಕೆ ಕನ್ನಡಕ ಬೇಕು ಗೊತ್ತಾ? ಹೇಳು. ಕಿರಿದಾದ್ದನ್ನು ದೊಡ್ಡದಾಗಿ ಕಾಣಿಸಲು. ಒಳ್ಳೆಯ ಜೋಕು. ನೀವು ಗೆದ್ದಿರಿ. ನನಗೆ ಸ್ವಲ್ಪ ಭಯ ಆಗ್ತಿದೆ. ನಾನು ಇದ್ದೀನಿ, ಒಟ್ಟಿಗೆ ಹೋಗೋಣ. ಧನ್ಯವಾದ. ನೋಡು, ಬೆಳಕು. ಮೂರು ಸವಾಲುಗಳ ನಂತರ ಬಾಗಿಲು ತೆರೆಯುತ್ತದೆ. ನೀವು ಯಶಸ್ವಿಯಾದಿರಿ. ನಾವು ಮನೆಗೆ ಹೋಗ್ಬೇಕು. ನಾವು ಮನೆಗೆ ಹೋಗ್ಬೇಕು. ಇದು ನಿಜವಾಗಿತ್ತಾ? ಈ ಪುಸ್ತಕ ಮತ್ತೆ ತೆಗೆಯೋಣವಾ? ಮುಂದಿನ ಕಥೆಗೆ ರೆಡಿ? ಲೆಟ್ಸ್ ಗೋ!
ಪುಸ್ತಕ ಮತ್ತೆ ಹೊಳೆಯುತ್ತದೆ. ಮತ್ತೊಂದು ಸಾಹಸ ಶುರುವಾಗಲಿದೆ. ಧೈರ್ಯ, ಸ್ನೇಹ ಮತ್ತು ಚಾತುರ್ಯ ಇದ್ರೆ ಯಾವುದೇ ಸವಾಲು ಗೆಲ್ಲಬಹುದು.